ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈಗ ಮತ್ತೆ ವಿಜಾಪುರಕ್ಕೆ ಹೊಂಟನ್ರಿ. ವಿಜಾಪುರ ಜಿಲ್ಲಾದಾಗ ಒಂದು ಚಡಚನ್ ಅಂತ ಗ್ರಾಮ ಐತೆ, ಗೊತ್ತೈತಿರಲ್ಲ. ಚಡಚನದಾಗ ಈ ಹಿಂದೆ ನೀವು ಇತಿಹಾಸ ತೆಗೆದು ನೋಡಿದ್ರೆ ರಾತ್ರಿ ಹಗಲಿ ಗುಂಡಿನ ಶಬ್ದ ಕೇಳ್ತಿತ್ತು. ಗುಂಡಿನ ಶಬ್ದ ಕೇಳ್ತೈತೆ ಅಂದ್ರೆ ಅಲ್ಲಿ ಏನು ಯುದ್ಧ ನಡೆಯತ್ತೈತೆ ಅಂತ ತಿಳ್ಕೊಬೇಡ್ರಿ. ಅಂಥ ಅಲ್ಲಿ ಭೀಮಾ ತೀರದ ಹಂತಕರು ಅಂತೇಳಿ ಪಿಕ್ಚರು ಸಹಿತ ಬಂತು. ಇತಿಹಾಸದಾಗ ಅನೇಕ ಬಾರಿ ಕೊಲೆ ಸುಲಿಗೆ ಗುಂಡಿನ ಕಾಳಗದಿಂದ ಎಷ್ಟೋ ಜನ ಹತರಾದ್ರೆ ಅಂಥ ಕುಖ್ಯಾತ ರೌಡಿಗಳ ತಾನಾಗಿತ್ತು ಚಡ್ಚನ ಒಂದು ಟೈಮದಲ್ಲಿ. ಆದ್ರೆ ಈಗ ಆ ಚಡ್ಚನ ಶೈಕ್ಷಣಿಕ ಕ್ರಾಂತಿಗಾಗಿ ಹೊಂಟೈತಿ. ಒಪ್ತೀರಿ? ಅದರ ಸಲುವಾಗಿ ಚಡ್ಚಣದ ಅನೇಕ ಬಾರಿ ನಾನು ಕಳೆದ 25 ವರ್ಷಗಳ ಹಿಂದೆ ಮುದ್ರಣ ಮಾಧ್ಯಮದಲ್ಲಿ ಇದ್ದಾಗ ಭೀಮಾ ತೀರದ ಹಂತಕರು ಅಂತ ನಾವು ಸೀರಿಯಲ್ ಬರೆದಿದ್ವಿ. ವಾರ ಪತ್ರಿಕೆಯಲ್ಲಿ ಪ್ರತಿ ವಾರ ಭೀಮಾ ತೀರದ ಹಂತಕರು ಅಂತ ಪದೇ ಪದೇ ಬರಿತಿದ್ವಿ. ಆವಾಗ ಭೀಮಾ ತೀರದ ಹಂತಕರದ್ದು ಏನಾದರೂ ಸುದ್ದಿ ಬತ್ತಂದ್ರೆ ಪೇಪರ್ ಮಂಗಮಾಯ ಹಾಕಿದ್ದು. ಅಷ್ಟು ಫಾಸ್ಟ್ ಓಡ್ತಿದ್ದು ರೀ ಪೇಪರ್ಗಳು ತೊಗೋತಿದ್ರು ಜನ. ಆದರೆ ಈಗ ಪತ್ರಿಕೆ ಓದೋದು ಕಡಿಮೆ ಮಾಡಿ ಇನ್ನು ಸೋಷಿಯಲ್ ಮೀಡಿಯಾಕ್ಕೆ ಬೆನ್ನತ್ತಿರಲ್ಲ. ಮೊಬೈಲ್ ಮನ್ಯಾಗ 4 ಮಂದಿ ಇದ್ರೆ 4 ಮೊಬೈಲ್, ಟಿ ವಿ ಒಂದು. ಆದ್ರೆ 4 ಹೆಚ್ಚೋ 1 ಹೆಚ್ಚೋ ನಿಮಗೆ ಗೊತ್ತದು. ಅದರ ಸಲುವಾಗಿ ಭಾಳ ಅವಲಂಬಿತರಾಗಿರಿ. ಆದ್ರೆ ಈಗ ನಾ ಸ್ಟೋರಿ ಹೇಳಾಕತ್ತನ ಚಡ್ಚನ ಒಂದು ಟೈಮ್ದಾಗ ಒಂದು ಕುಗ್ರಾಮಲ್ಲ, ಕರಾಳ ಕೃತ್ಯಗಳು ನಡೆಯುವಂಥ ಸ್ಥಳ. ಆ ಸ್ಥಳದಲ್ಲಿ ಇವತ್ತು ಏನು ಮಾಡಾಕತ್ತಾರ ಗೊತ್ತೈತೇನ್ರಿ? ಇವತ್ತು ಶೈಕ್ಷಣಿಕ ಕ್ರಾಂತಿಯಿಂದ ಅಲ್ಲಿಯ ಮಕ್ಕಳು ರಾಜ್ಯದ ಗಮನ ಸೆಳೆಯಾಕತ್ತಾರ. ಇಡೀ ದೇಶದ ಗಮನ ಸೆಳೆದಿತ್ತು ಒಮ್ಮೆ ಅಲ್ಲಿ ಕಾಳಗದ ಕೃತ್ಯ ಅಂತ. ಆದರೆ ಇವತ್ತು ಶಿಕ್ಷಣದ ಕ್ರಾಂತಿ ಮುಖಾಂತರ ಅಲ್ಲಿಯ ಸಾಹುಕಾರ ಭೈರವನಾಥ್ ನೋಡ್ರಿ, ಬಹಿರಗೊಂಡ ಸಾಹುಕಾರ ಅಂತಾರೆ ಅವ್ರಿಗೆ. ಹೊರಗೆ ಬೆದ್ರಂದ್ರೆ ಜನ ಅವ್ರನ್ನ ಮುಖರ್ತಾರೆ. ಅಂಥ ಹೃದಯವಂತರು ಸಾಹುಕಾರದಾರ್ರಿ ಕೆಲವ್ರು. ಆದರೆ ಕೆಲವು ಅನಿವಾರ್ಯ ಕಾರಣಗಳಿಂದ ಅವರ ಶತ್ರುಗಳು ಇರ್ತಾರೆ. ಅದು ಮೊದಲಿಂದಲೂ ಬಂದಂಥ ಇತಿಹಾಸ ರೀ. ಒಂದು ಗೌಡಗ ಮತ್ತೊಬ್ಬ ಗೌಡಗ ನೋಡೋಕ್ಕಾಗೋದಿಲ್ಲ. ಅವನ ಗೌಡಕಿ ಹೆಚ್ಚೋ ಇವನು ಗೌಡಕಿ ಹೆಚ್ಚೋ, ಜಮೀನ್ದಾಗ ಹೆಚ್ಚೋ ಶ್ರೀಮಂತಿಗಾಗಿ ಹೆಚ್ಚೋ, ಕೈಬಲದಿಂದ ಹೆಚ್ಚು ತೋಳಬಲದಿಂದ ಹೆಚ್ಚು ಅನ್ನೋ ಗಾದೆ ಮಾತಲ್ಲ. ಆಗಿದ್ದ ಘಟನೆಗಳ ಸಾರಾಂಶ ಮುಖಾಂತರ ಹೇಳಕತ್ತೀನಿ. ಇವತ್ತು ಚಡಚಂದಾಗ ಶೈಕ್ಷಣಿಕ ಕ್ರಾಂತಿ ಮಾಡಿದಂಥ ಕಲೆ ಮತ್ತು ವಿಜ್ಞಾನ ಮತ್ತು ಕಾಮರ್ಸ್ ಇಂಥ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಅಲ್ಲಿಯ ಮುಗ್ಧ ಮಕ್ಕಳು ಇವತ್ತು ಶೈಕ್ಷಣಿಕ ಕೇಂದ್ರದಿಂದ ಒಂದು ಕ್ರಾಂತಿ ಮಾಡಿ ಚಡ್ಚನ್ ಇವತ್ತು ಕರ್ನಾಟಕ ನೋಡುವಂಗೆ ಮಾಡ್ಯಾರ್ರಿ. ಯಾರು ಮಾಡ್ಯಾರ್ರಿ ಅದನ್ನು? ಅಲ್ಲಿಯ ಸಾಹುಕಾರ ಭೈರವನಾಥ್, ಬಹಿರಗೊಂಡ ಸಾಹುಕಾರ ಅಂತಾರೆ. ಬಹಿರಗೊಂಡ ಸಾಹುಕಾರ ತಮ್ಮ ಠೇವ್, ತಮ್ಮ ಗಮ್ಮತ್, ತಮ್ಮ ಒಂದು ಗೌಡಿಕಿ, ತಮ್ಮದ ಒಂದು ಶಕ್ತಿ ಅನೇಕ ಬಾರಿ ಪ್ರದರ್ಶನ ಮಾಡಿ ಅಲ್ಲಿ ಅವ್ರು ಯಾರು ಹೇಳ್ತಾರೆ ಅವ್ರ ಶಾಸಕ ಆಗೋದು ಕಾಲಿತ್ತಲ್ಲಿ. ಅಂಥ ಟೈಮ್ ಬಹಿರಗೊಂಡ ಸಾಹುಕಾರ ಮತ್ತು ಬಹಿರಗೊಂಡ ಸಾಹುಕಾರನ ಒಂದು ದೊಡ್ಡ ಗ್ಯಾಂಗ್ ಅಲ್ಲಿ ಶಾಸಕ ಆಯ್ಕೆ ಆಗಬೇಕಾದ್ರೆ ಅವರ ಅಭಯ ಹಸ್ತದ ಶಾಸಕರಾಗ್ತಿರ್ಲಿಲ್ಲ. ಇವೆಲ್ಲ ಇತಿಹಾಸದ ಕಥೆಗಳು. ಅನೇಕ ಬಾರಿ ನೀವು ನೋಡಿರ್ಬೋದು. ಭೀಮಾ ತೀರದ ಹಂತಕರ ಒಂದು ಸಿನಿಮಾನ ಐತ್ರಿ, ಅದನ್ನು ನೋಡ್ರಿ ಎಲ್ಲ ಗೊತ್ತಾಕೈತಿ. ಆದರೆ ಈಗ ಭಾಳ ಸುಂದರವಾದ ಸುದ್ದಿ ಅಂದ್ರೆ ಅಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಕತ್ತಾರ. ಆ ಶೈಕ್ಷಣಿಕ ಕ್ರಾಂತಿಯ ಒಂದು ಸಾರಾಂಶ ಹೇಳ್ಬೇಕಲ್ರಿ. ಅದರ ಸಲುವಾಗಿ ಹೇಳಕ್ಕೆ ಬಂದೀನಿ ನೋಡ್ರಿ. ಭೀಮಾ ತೀರದಲ್ಲಿ ನಡೆದ ಈ ಕಾರ್ಯಕ್ರಮ ಅಂದ್ರೆ SSLC ಮತ್ತು PUC ವಿದ್ಯಾರ್ಥಿಗಳು ಬೆಳ್ಕೊಡೋ ಸಮಾರಂಭ ಮಾಡ್ತಾರೆ. ಅಟಲ್ ಟ್ಯಾಂಕರಿಂಗ್ ಪ್ರಯೋಗಾಲಯ ಉದ್ಘಾಟನಾ ಸಮಾರಂಭ ಮಾಡ್ತಾರೆ. ಶ್ರೀ ಭೈರವನಾಥ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಕಾಲೇಜ್ ಕೆರೂರ್. ಈ ಕಾರ್ಯಕ್ರಮವನ್ನು ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಮಹಾದೇವ್ ಸಾಹುಕಾರ ಭೈರಗೊಂಡ ಅವರು ಉದ್ಘಾಟಿಸ್ತಾರೆ. ಹಾಗೂ ಇಂಡಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಭೀಮಾಶಂಕರ್ ಸಕ್ಕರೆ, ಕಾರ್ಖಾನೆ ಅಧ್ಯಕ್ಷರಾದ ಶ್ರೀ ಯಶವಂತರಾವ್ ಗೌಡ ಪಾಟೀಲ್ ಅವರ ಪ್ರಯೋಗಾಲಯ ಉದ್ಘಾಟನೆ ಮಾಡ್ತಾರೆ. ಹಾಗೂ ಹುಲಜಂತಿಯ ಸ್ವಾಮೀಜಿ ಬಂದು ಆಗಮಿಸಿ ಆಶೀರ್ವಾದ ಮಾಡ್ತಾರೆ. ವಿಜಯಪುರ ಜಿಲ್ಲಾ ಚಡ್ಚನ್ ತಾಲೂಕಿನ ಕೆರೂರು ಗ್ರಾಮದಾಗ ನಡೀತೈತಿ ಈ ಕಾರ್ಯಕ್ರಮ. ಮರಗೂರು, ಶಿರ್ನಾಳ್, ಧುಳ್ಕೇಳು, ಉಮ್ರಾಣಿ, ಟಾಕಳಿ, ಹೊಳಿ, ಸಂಕ್, ಕಂಚನಾಳ್, ಗೋಡ್ಯಾಳ್ ಇತ್ಯಾದಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನ ಬಂದು ಅಲ್ಲಿ ಧೂಳುಕೇಡದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸುರೇಶ್ ಗೌಡ ಪಾಟೀಲ್ ಆಗಮಿಸ್ತಾರೆ. ಈ ವೇಳೆಯಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಾದ ರಾಮಲಿಂಗ ಗೌಡನೂರ್, ಜಮ್ಮುನ್ ಸಾಬ್, ರಕ್ಕಸ್ಗಿ, ಶಿವರಾಜ್, ಮನೋಜ್ ಕುಮಾರ್, ರೇವತ್ಗಾಂವ್, ಬಸು, ಆದಿತ್ಯ, ಹನುಮಂತ್, ವಿವೇಕ್,
ಈರಣ್ಣ, ಪೈಗಂಬರ್, ಪ್ರವೀಣ್, ಕುರುರಾಜ್ ಇತ್ಯಾದಿ ವಿದ್ಯಾರ್ಥಿಗಳು ಇದ್ದು ಬೀಳ್ಕೊಡುವ ಸಮಾರಂಭದಲ್ಲಿ ತಮ್ಮ ಅನಿಸಿಕೆ ಹೇಳಿ ಹಾಡಿ ತಮ್ಮ ಕಣ್ಣೀರಿನ ಕೋಡಿ ಹರಿಸ್ತಾರೆ. ನಾವಿನ್ನು ಬೀಳ್ಕೊಡಕ್ಕೆ ಹೊಂಟೇವಲ್ಲ ಅಂಥೇಳಿ. ಇಂಥ ಸಂದರ್ಭದಾಗ ಅನೇಕ ಮುಖ್ಯ ಗುರುಗಳು ಇರ್ತಾರಲ್ಲಿ. ಬೈರ್ಗೊಂಡ ಸರ್ ಇರ್ತಾರೆ, ಕುಂಬಾರ ಗುರುಗಳು ಇರ್ತಾರೆ, ರಂಜಾನ್ ಗುರುಗಳು ಇರ್ತಾರೆ. ಈ ಎಲ್ಲ ಸುದ್ದಿ ಯಾಕೆ ಹೇಳಾಕತ್ತಾನಂದ್ರೆ, ಒಂದು ಟೈಮ್ದಾಗ ಚಡ್ಚನ ಏನಿತ್ತು, ಭೀಮಾ ತೀರದ ಗುಂಡಿನ ಕಾಳಗ, ಗುಂಡಿನ ಸಪ್ಪಳ ಮತ್ತು ಗುಂಡುಗಳಿನ ಆವಾಜ್ ಬರ್ತಿತ್ತು. ರಾತ್ರಿ ಗಡಗಡ ನಡಗ್ತಿದ್ರು. ಎಂತಿಂಥ ಪೊಲೀಸ್ ದಾಳಿ ಮಾಡಿದರು ಸಹಿತ ಪೊಲೀಸರಿಗೆ ಒಂದು ಸವಾಲಾಗಿ ಪರಿಣಾಮ ಆದಂಥ ಚಡ್ಚನ್ ಇವತ್ತು ಶೈಕ್ಷಣಿಕ ಕ್ರಾಂತಿ ಮಾಡಾಕತೈತಿ. ಅದರ ಬದಲಾಗುವ ಕಾಲ ಬರ್ತೈತ್ರಿ. ಅವರ ಮನಸ್ಸು ಪರಿವರ್ತನೆ ಆದಮೇಲೆ ಇಂಥ ಕಾರ್ಯಕ್ರಮ ಬೈರ್ಗೊಂಡ ಸಾವುಕಾರ ಹಾಕ್ಯಾರ. ಅಂಥ ಬೈರ್ಗೊಂಡ ಸಾವುಕಾರಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ಬೇಕಲ್ರಿ. ಅಲ್ಲಿ ಸುತ್ತಮುತ್ತಲಿನ ಜನತೆ ನಂಬರ್ 1 ಚಾನಲ್ ಮುಖಾಂತರ ಯಾಕೆ ತೋರ್ಸಾಕತ್ತನಂದ್ರೆ, ಚಡ್ಚನ್ ಏನು ಕ್ರಾಂತಿ ಮಾಡಾಕತೈತಿ ಇವತ್ತು, ಅಲ್ಲಿಯ ಸಾವುಕಾರ ಯಾವ ಮೈಲಿಗೆಲ್ಲ ಸಾಕತ್ತಾರ. ಅವ್ರ ಜೊತೆ ಅನೇಕ ಯುವಕರ ಪಡೆಯ ಒಂದು ಪಟಾಲಂ ಐತಿ. ಅದನ್ನು ಎಲ್ಲ ನಾ ಫೋಟೋ ಮತ್ತು ದೃಶ್ಯದ ಸಮೇತ ವಿಡಿಯೋ ಮುಖಾಂತರ ತೋರ್ಸಾಕತ್ತೇನೆ. ಅದರ ಸಲುವಾಗಿ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ಲಿಪ್ಪ. ನಮಸ್ಕಾರ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು, ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಯಶವಂತಗೌಡ ಪಾಟೀಲ್ ಈ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈಗ ಉದ್ಘಾಟನಾ ಪರವಾದ ಮಾತುಗಳನ್ನು ಹೇಳೋಕ್ಕಿಂತ ಮುಂಚಿತವಾಗಿ ಮನೆಗೆ ಬಂದ ಅತಿಥಿಗಳನ್ನ ಸತ್ಕರಿಸುವ ಅತ್ಯಂತ ಕರ್ತವ್ಯ ಕಾರಣಕ್ಕಾಗಿ ಈ ಸಂಸ್ಥೆಯ ಮಾನವತ್ವದ ತತ್ವಗಳ ಸಾಧನೆಗೆ ಸಿದ್ಧನಾಗಿ ಹೊರಡಲಿದ್ದೇನೆ. ನನ್ನ ದಿಟ್ಟ ಹೆಜ್ಜೆಗಳಿಗೆ ಈ ಬೆಳಕು ಕಾಲ್ಬೆಳಕಿನ ದಾರಿಯಾಗಿ ಮುನ್ನಡೆಯಲಿ. ಗುರಿಗಳ ಸಾಧನೆಗೆ ದಿಕ್ಸೂಚಿಯಾಗಲಿ.